ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಯುದ್ಧಕ್ಕೆ ಈಗ ಜಗತ್ತಿನ ಅತಿ ಬಲಿಷ್ಠ ಮಿಲಿಟರಿ ಒಕ್ಕೂಟ ನ್ಯಾಟೋ ನಾವು ಬರ್ತೀವಿ ಅಂತ ಘೋಷಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಕಾಟ ಹೆಚ್ಚಾಗ್ತಿದ್ದ ಹಾಗೆ ನಾವು ಅಮೆರಿಕದೊಂದಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಇದೇ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋಕೆ ಅಮೆರಿಕ ಅತಿದೊಡ್ಡ ರಿಸ್ಕ್ಗೆ ಕೈ ಹಾಕ್ತಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಹಲವು ವಾರಗಳ ಆಪರೇಷನ್ ಮಾಡೋಕೆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ತೈಲ ಬಿಕ್ಕಟ್ಟನ್ನು ಇನ್ನಷ್ಟು ಜಾಸ್ತಿ ಮಾಡಬಹುದು ಅಂತ ತಜ್ಞರು ಆತಂಕ ಹೊರಹಾಕ್ತಿದ್ದಾರೆ. ಹಾಗೆ ಇರಾನ್ ಒಳಗಡೆ ಮತ್ತೆ ಪ್ರತಿಭಟನೆ ಶುರುವಾಗಿದ್ದು ಈ ಯುದ್ಧ ಮತ್ತಷ್ಟು ತೀವ್ರವಾಗ್ತಾ ಹೋಗ್ತಾ ಇದೆ. ಎಸ್, ಇರಾನ್ ಒಳಗಡೆ ಕಡೆಗೂ ಕೂಡ ಪ್ರತಿಭಟನೆ ಶುರುವಾಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಭಾರತ ಇರಾನ್ಗೆ ಕೊಡ್ತಿರೋ ದುಡ್ಡಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಭಾರತ ದುಡ್ಡು ಕೊಡ್ತಾ ಇದೆ ಇರಾನ್ಗೆ. ಇಸ್ರೇಲ್ ಅಮೆರಿಕದೊಂದಿಗೆ ಯುದ್ಧ ಮಾಡ್ತಿರೋ ಇರಾನ್ಗೆ ಸರ್ಕಾರ ಕೊಡ್ತಿಲ್ಲ, ಬದಲಿಗೆ ಭಾರತದಲ್ಲಿರೋ ಶಿಯಾ ಮುಸ್ಲಿಮರೆಲ್ಲ ದುಡ್ಡು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಭಾರತದ ಶಿಯಾ ಮುಸ್ಲಿಮರು, ಭಾರತ ಸರ್ಕಾರ ಅಲ್ಲ. ಶಿಯಾ ಮುಸ್ಲಿಮರು ಕಾಶ್ಮೀರದಲ್ಲಿದ್ದಾರೆ. ಕಾಶ್ಮೀರದಲ್ಲಿರೋ ಮುಸ್ಲಿಮರಲ್ಲಿ ಸುನ್ನಿಗಳೇ ಜಾಸ್ತಿ, ಬಟ್ ಭಾರತದಲ್ಲಿರೋ ಶಿಯಾ ಮುಸ್ಲಿಮರಲ್ಲಿ ಹೆಚ್ಚಿನವರು ಕಾಶ್ಮೀರದಲ್ಲಿದ್ದಾರೆ. ಅದರಲ್ಲೂ ಬಡ್ಗಾಮ್ ಮತ್ತು ಬಾರಾಮುಲ್ಲಾ ಏರಿಯಾಗಳಲ್ಲಿ ಯುವಕರು ಮನೆ ಮನೆಗೆ ಹೋಗಿ ಫಂಡ್ ಕಲೆಕ್ಟ್ ಮಾಡಿದ್ದಾರೆ. ಕೆಲ ಮಹಿಳೆಯರು ತಮ್ಮ ಚಿನ್ನ ಬೆಳ್ಳಿ ಒಡವೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪಾತ್ರೆಗಳು, ದಿನನಿತ್ಯ ಬಳಕೆಯಾಗುವ ವಸ್ತುಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಇಸ್ರೇಲ್ ಮತ್ತು ಅದರ ಸಪೋರ್ಟರ್ಸ್ ಇರಾನ್ ಮೇಲೆ ಅಕ್ರಮವಾಗಿ ಯುದ್ಧ ಹೇರಿದ್ದಾರೆ. ಕಷ್ಟದಲ್ಲಿರೋ ಇರಾನ್ ಜನರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಂತ ಅಲ್ಲಿನ ಜನ ಹೇಳಿದ್ದಾರೆ. ಇನ್ನು ಇದಕ್ಕೆ ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ಮಾನವೀಯ ಆಧಾರದ ಮೇಲೆ ನೀವು ಮಾಡಿರೋ ಈ ಸಹಾಯ ಹಾಗೂ ಕರುಣೆಯನ್ನು ನಾವು ಯಾವತ್ತೂ ಮರೆಯಲ್ಲ, ಥ್ಯಾಂಕ್ ಯು ಇಂಡಿಯಾ ಅಂತ ಪೋಸ್ಟ್ ಹಾಕಿ ಕೃತಜ್ಞತೆ ಅರ್ಪಿಸಿದ್ದಾರೆ. ಇರಾನ್ ಬಿಟ್ಟರೆ ಅತಿ ಹೆಚ್ಚು ಶಿಯಾ ಮುಸ್ಲಿಮರಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಬೇರೆಲ್ಲ ಕಡೆ ಶಿಯಾ ಮುಸ್ಲಿಮರಿಗೂ ಸುನ್ನಿ ಮುಸ್ಲಿಮರಿಗೂ ಗಲಾಟೆಯಾಗಿ ಅವ್ರನ್ನ ಆಲ್ಮೋಸ್ಟ್ ಫಿನಿಶೇ ಮಾಡೋಕ್ಕೆ ಪ್ರಯತ್ನ ಪಡಲಾಗ್ತಾ ಇರುತ್ತೆ. ಆದರೆ ಭಾರತದಲ್ಲಿ ಶಿಯಾ ಮುಸ್ಲಿಮರು ಸೇಫ್ ಆಗಿದ್ದಾರೆ. ಸುನ್ನಿ ಶಿಯಾ ಆ ಥರದ ಗಲಾಟೆ ನಮ್ಮಲ್ಲಿಲ್ಲ ಭಾರತದಲ್ಲಿ. ಪಾಕಿಸ್ತಾನ, ಇರಾಕ್ ನಂತರ ನಮ್ಮಲ್ಲಿ ಅತಿ ಹೆಚ್ಚಿನ ಶಿಯಾಗಳಿದ್ದಾರೆ. ಅಂಕಿ ಸಂಖ್ಯೆಯಲ್ಲಿ ನೋಡೋದಾದರೆ ಜಗತ್ತಿನ ಒಟ್ಟು ಶಿಯಾ ಜನಸಂಖ್ಯೆ 9-14% ಭಾರತದಲ್ಲೇ ಇದ್ದಾರೆ. ಏನೋ ದೇಶದ ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ನಲ್ಲಿ 15-20% ಶಿಯಾಗಳಿದ್ದಾರೆ. 2.5-3 ಕೋಟಿಗೂ ಹೆಚ್ಚು. UP, ವೆಸ್ಟ್ ಬೆಂಗಾಲ್, ಕೇರಳ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರದಲ್ಲಿ ಇವರ ಪಾಪ್ಯುಲೇಷನ್ ಜಾಸ್ತಿ ಇದೆ. ಈ ಯುದ್ಧ ಶುರುವಾದ ಮೇಲೆ ಅನೇಕರು ಭಾರತದಲ್ಲೂ ಪ್ರತಿಭಟನೆ ಮಾಡಿದರು. ಈಗ ಹಣ ಸಂಗ್ರಹ ಶುರು ಮಾಡಿದ್ದಾರೆ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಕಾಲ್ ಮಾಡಿ ಹೋಗಿ ಬರ್ಬೋದು. ಏನು, ಈ ಸಂಘರ್ಷಕ್ಕೆ ನಾವು ಎಂಟ್ರಿ ಕೊಡ್ತಾ ಇದೀವಿ, ಅಮೆರಿಕದೊಂದಿಗೆ ಸೇರ್ಕೊಂಡು ಫೈಟ್ ಮಾಡ್ತೀವಿ, ಇರಾನ್ ಬ್ಲಾಕ್ ಮಾಡಿರೋ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋಕೆ ನಾವು ಬರ್ತೀವಿ ಅಂತ ನ್ಯಾಟೋ ಹೇಳಿದೆ. ಕಡೆಗೂ ಕೂಡ ಈ ಜಲಸಂಧಿ ಬಂದಾಗಿದ್ದಕ್ಕೆ ಜಾಗತಿಕ ತೈಲ ಪೂರೈಕೆಯಲ್ಲಿ ಭಾರಿ ಸಮಸ್ಯೆ ಉಂಟಾಗಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಕೂಡ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಈ ಜಲಸಂಧಿಯನ್ನು ಓಪನ್ ಮಾಡೋಕೆ ನಮ್ಮೊಂದಿಗೆ ಕೈ ಜೋಡಿಸಿ, ನಿಮ್ಮ ಹಡಗುಗಳನ್ನು ಕಳಿಸಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಸಪೋರ್ಟ್ಗೆ ಬರೋಕೆ ಲೇಟ್ ಮಾಡಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಫ್ರಸ್ಟ್ರೇಷನ್ ಆಗಿರುವುದು ನನಗೆ ಅರ್ಥ ಆಗುತ್ತೆ. ಆದರೆ ಯುರೋಪ್ ರಾಷ್ಟ್ರಗಳು ಇದಕ್ಕೆಲ್ಲ ರೆಡಿ ಆಗೋಕೆ ಕನಿಷ್ಠ 1-2 ವಾರಗಳ ಟೈಮ್ ಬೇಕಿತ್ತು. ಇದನ್ನು ಅಮೆರಿಕ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮೊದಲು ದಾಳಿ ಮಾಡಿದಾಗ ನಮಗೆ ಯಾವುದೇ ಮುನ್ಸೂಚನೆ ಕೊಟ್ಟಿರಲಿಲ್ಲ, ಹೇಳಿದೆ ಕೇಳಿದೆ ಮಾಡಿದ್ದು. ಸೊ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕೆ 1-2 ವಾರ ಟೈಮ್ ಬೇಡವಾ, ಏನು ಹುಡುಗಾಟನೇ ಇದು ಅನ್ನೋ ಥರದಲ್ಲಿ ಆ ಥರ ರಫ್ ಆಗೇನು ಕೇಳಲಿಲ್ಲ ಅವರು, ಟ್ರಂಪ್ಗೇನು ಹೇಳಲಿಲ್ಲ ಅವರು. ಆ ಧೈರ್ಯ ತಾಕತ್ತು ಕೂಡ ನ್ಯಾಟೋ ಇತರ ರಾಷ್ಟ್ರಗಳಿಗಿಲ್ಲ. ಅರ್ಥ ಮಾಡ್ಕೊಳ್ರಿ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ನಾವೆಲ್ಲ ಒಟ್ಟಾಗಿದ್ದೀವಿ. ಈಗ ಹಾರ್ಮುಜ್ ಜಲಸಂಧಿಯನ್ನು ಸೇಫ್ ಆಗಿ ಓಪನ್ ಮಾಡೋಕೆ ಅಮೆರಿಕದೊಂದಿಗೆ ನಾವು ಕೂಡ ನುಗ್ತೀವಿ ಅಂತ ಹೇಳಿ ರೂಟೆ ಹೇಳಿದ್ದಾರೆ. ಈ ಮೂಲಕ ಫ್ರಾನ್ಸ್, ಬ್ರಿಟನ್ ಸೇರಿ 32 ರಾಷ್ಟ್ರಗಳ ಜಗತ್ತಿನ ಬಲಿಷ್ಠ ಮಿಲಿಟರಿ ಒಕ್ಕೂಟ ಈಗ ಇರಾನ್ ವಿರುದ್ಧ ರಂಗಪ್ರವೇಶ ಮಾಡುತ್ತೆ. ಇವರ ಜೊತೆಗೆ ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ ಕೂಡ ತಮ್ಮ ಯುದ್ಧ ನೌಕೆಯನ್ನ ಕಳಿಸ್ತಾ ಇವೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಏನೋ ಈ ಬಗ್ಗೆ ವಿಶ್ವಸಂಸ್ಥೆ ಅಮೆರಿಕ ರಾಯಭಾರಿ ಮೈಕ್ ವಾಲ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋಕೆ ನಮ್ಮ ಮಿತ್ರರು ಈಗ ಒಂದಾಗ್ತಿರೋದು ಒಳ್ಳೆ ಬೆಳವಣಿಗೆ. ಕಳೆದ 5 ದಶಕಗಳಿಂದ ಜಗತ್ತಿನ ಪ್ರಮುಖ ವ್ಯಾಪಾರಿ ಮಾರ್ಗದ ಮೇಲೆ ಇರಾನ್ ಪ್ರಾಬಲ್ಯ ಇತ್ತು, ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಇದನ್ನೆಲ್ಲ ಟ್ರಂಪ್ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅವ್ರನ್ನ ಗೇಲಿ ಮಾಡಿದ್ರಲ್ಲ, ನೀವೇ ವಿನ್ಸ್ಟನ್ ಚರ್ಚಿಲ್ಲ, ಆ ಲೆವೆಲ್ಗೆಲ್ಲ ಬಿಲ್ಡಪ್ ತಗೋಬೇಡಿ ಅನ್ನೋ ಥರದಲ್ಲಿ ಕಾಲೆಳೆದಿದ್ರು. ಅದರ ಬಗ್ಗೆ ಕೂಡ ಮಾರ್ಕ್ ರುಟ್ ಪ್ರತಿಕ್ರಿಯಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕಗೆ ಸಪೋರ್ಟ್ ಮಾಡೋದ್ರಲ್ಲಿ ಬ್ರಿಟನ್ ಪ್ರಧಾನಿ ಎಲ್ಲರಿಗಿಂತ ಮುಂದಿದ್ದಾರೆ ಅಂಥೇಳಿ
ಕೇರ್ ಸ್ಟಾರ್ಮರ್ಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಇದೇ ಹಾರ್ಮುಜ್ ಜಲಸಂಧಿಯನ್ನು ಗುರಿ ಮಾಡಿಕೊಂಡು ಅಮೆರಿಕ, ಇಸ್ರೇಲ್ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿವೆ ಅನ್ನೋ ಸುದ್ದಿ ಹೊರಬೀಳ್ತಿದೆ. ವೀಕ್ಷಕರಿಗೆ ಅನಿಸ್ಬೋದು, ಏನು ದಿನ ಬೆಳಗಾದರೆ ದಿನಾನೂ ಅತಿ ದೊಡ್ಡ ದಾಳಿ ಅಂಥೇಳಿ. ಯುದ್ಧ ಸ್ನೇಹಿತರೆ, ಯುದ್ಧ ನಡೀತಾ ಇದೆ, ಆಗ್ತಾ ಇದೆ. ದಿನಕ್ಕೂ ಎಸ್ಕಲೇಟರಿ ಲ್ಯಾಡರ್ನಲ್ಲಿ ಮೇಲೆ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಹಾರ್ಮುಜ್ ಜಲಸಂಧಿ ಸುತ್ತಮುತ್ತ ಹೊಡೆದಿದ್ರು. ಈಗ ಇನ್ನೂ ದೊಡ್ಡದು ಪ್ಲಾನ್ ಮಾಡ್ತಿದ್ದಾರೆ ಅಂತೆ ಅಮೆರಿಕ ಮತ್ತು ಇಸ್ರೇಲ್ನವರು ಸೇರಿಕೊಂಡು. ಇರಾನ್ ಮೇಲೆ ಪ್ರೆಷರ್ ಹಾಕೋಕೆ ಹಲವು ವಾರಗಳ ನಿರಂತರ ಆಪರೇಷನ್ ಹಾರ್ಮುಜ್ ಜಲಸಂಧಿಯ ಉದ್ದಕ್ಕೂ ಇರಾನ್ ಕರಾವಳಿ ತೀರದಲ್ಲಿ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ. ಈಗ ಆಲ್ರೆಡಿ ಅಮೆರಿಕನ್ ಅಧಿಕಾರಿಗಳು ಇಸ್ರೇಲ್ ಅಧಿಕಾರಿಗಳಿಗೆ ಪ್ಲಾನನ್ನು ವಿವರಿಸಿದ್ದಾರೆ. ಟ್ರಂಪ್ ಕೊಟ್ಟಿರೋ 48 ಗಂಟೆಗಳ ಡೆಡ್ಲೈನ್ಗೆ ಇರಾನ್ ಮಣಿಯದಿದ್ದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ಮೇಜರ್ ಆಪರೇಷನ್ ನಡೆಸೋ ಪ್ಲಾನ್ ಆಗಿದೆ ಅಂತ ಈಗ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಾ ಇದ್ದಾವೆ. ಇನ್ನು ಈ ಯುದ್ಧದ ಬಗ್ಗೆ ಅಮೆರಿಕದಲ್ಲಿರೋ ಇಸ್ರೇಲ್ ರಾಯಭಾರಿ ಯಾಹಿಯರ್ ಲೈಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಇಡೀ ಮಿಡಲ್ ಈಸ್ಟ್ಗೆ ಬೆದರಿಕೆ ಹಾಕೋ ಎಲ್ಲ ಶಕ್ತಿ ಎಂಡಾಗಬೇಕು. ಅದು ಕೊನೆ ಆದಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರೋ ಯುದ್ಧ ನಿಲ್ಲತ್ತೆ. ಇರಾನ್ ಸರ್ಕಾರದ ಪವರ್ ಕುಸಿಯೋ ತನಕ ಈ ಯುದ್ಧ ನಿಲ್ಲಲ್ಲ. ಒಮ್ಮೆ ಇರಾನ್ ಸರ್ಕಾರ ವೀಕ್ ಆದರೆ ಸಾಕು, ಅಲ್ಲಿನ ಜನರೇ ದಂಗೆ ಇದ್ದು ಸರ್ಕಾರವನ್ನು ಕಿತ್ತೆಸಿದ್ದಾರೆ. ಅಮೆರಿಕ ಅಥವಾ ಇಸ್ರೇಲ್ ಸೈನಿಕರು ನೆಲದ ಮೇಲೆ ಹೋಗಿ ಯುದ್ಧ ಮಾಡೋದೇನು ಬೇಡ. ಇರಾನ್ ಜನರೇ ಬೂಟ್ಸ್ ಆನ್ ದಿ ಗ್ರೌಂಡ್ ರೀತಿ ಕೆಲಸ ಮಾಡಿ ಹೊಸ ಆಡಳಿತ ತರ್ತಾರೆ ಅನ್ನೋ ಭರವಸೆ ನನಗಿದೆ. ಸೋವಿಯತ್ ಒಕ್ಕೂಟ ಮತ್ತು ರೊಮೇನಿಯಾದ ಸರ್ಕಾರಗಳು ಹೇಗೆ ಜನರಿಂದಾಗಿಯೇ ಬಿದ್ದು ಹೋದವೋ, ಇರಾನ್ನಲ್ಲೂ ಹಾಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಭಟನೆ ಆಗುತ್ತೆ, ಅದನ್ನೆಲ್ಲ ಹತ್ತಿಕ್ತಾರೆ. ಆ ಹತ್ತಿಕ್ಕೋ ಶಕ್ತಿಗಳನ್ನು ಫಿನಿಷ್ ಮಾಡ್ತೀವಿ ನಾವು. ಖಾಮೆನಿ ಆ್ಯಂಡ್ ಅವರ ಸ್ಟ್ರಕ್ಚರ್ನ, ಆಡಳಿತ ಯಂತ್ರವನ್ನು ಮುಗಿಸ್ತೀವಿ. ಆಗ ಜನರಿಗೆ ಪ್ರತಿಭಟನೆ ತಡೀಲಿಕ್ಕೆ ಯಾರೂ ಇರಲ್ವಲ್ಲ, ಜನ ಆವಾಗ ಕೈಗೆ ತಗೊಳ್ತಾರೆ ದೇಶವನ್ನು ಅಂತ ಇವರು ನಾನು ಭಾವಿಸ್ತಾ ಇದ್ದೀನಿ ಅಂತ ಹೋಪ್ ಇಟ್ಕೊಂಡಿದ್ದಾರೆ ಇವರು. ಸೊ ಈ ಮೂಲಕ ಯುದ್ಧ ಅಂತೂ ಸದ್ಯಕ್ಕೆ ನಿಲ್ಲಲ್ಲ ಅಂತ ಅಮೆರಿಕ, ಇಸ್ರೇಲ್ಗಳು ಕನ್ಫರ್ಮ್ ಮಾಡ್ತಿವೆ. ಇನ್ನು ಈ ಯುದ್ಧದ ಬಿಕ್ಕಟ್ಟಿನ ಬಗ್ಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಡೈರೆಕ್ಟರ್ ಫಾತಿಹ್ ಬಿರ್ರೋಲ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಆಗ್ತಿರೋ ಸಮಸ್ಯೆ 1970ರ ದಶಕದಲ್ಲಿ ಉಂಟಾದ ಎನರ್ಜಿ ಕ್ರೈಸಿಸ್ ಮತ್ತು 2022ರ ರಷ್ಯಾ ಯುಕ್ರೇನ್ ಯುದ್ಧದ ಟೈಮ್ನಲ್ಲಿ ಆದ ಎಫೆಕ್ಟ್ಗಿಂತ ಜೋರಾಗಿದೆ ಅಂತ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಆಯಿಲ್ ಕ್ರೈಸಿಸ್ ಹಾಗೂ ಗ್ಯಾಸ್ ಕ್ರ್ಯಾಶ್ ಒಟ್ಟಿಗೆ ಆಗ್ತಿವೆ. ಇದರಿಂದ ಇಡೀ ಗ್ಲೋಬಲ್ ಎಕಾನಮಿಗೆ ದೊಡ್ಡ ಹೊಡೆತ ಬೀಳೋ ಅಪಾಯ ಇದೆ. ಈ ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗಬೇಕು. ಇಲ್ಲದೇ ಇದ್ದರೆ ಯಾವ ದೇಶ ಕೂಡ ಇದರ ಪರಿಣಾಮದಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಇದಕ್ಕೆ ಗ್ಲೋಬಲ್ ಲೆವೆಲ್ನಲ್ಲಿ ಎಲ್ಲರೂ ಸೇರಿ ಎಫರ್ಟ್ ಹಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಯುದ್ಧದಿಂದಾಗಿ ಕನಿಷ್ಠ 40 ಇಂಧನ ಘಟಕಗಳು ಫುಲ್ ಡ್ಯಾಮೇಜ್ ಆಗಿವೆ. ತುಂಬ ಕೆಟ್ಟ ಪರಿಸ್ಥಿತಿ ಇದೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗ್ಲೋಬಲ್ ಲೆವೆಲ್ನಲ್ಲಿ ಕಚ್ಚಾ ತೈಲ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಿದೆ. ಇದನ್ನು ಕಂಟ್ರೋಲ್ ಮಾಡೋಕೆ ಇದೇ ತಿಂಗಳ ಸ್ಟಾರ್ಟಿಂಗ್ನಲ್ಲಿ IEA ಸದಸ್ಯ ರಾಷ್ಟ್ರಗಳು ತಮ್ಮ ಎಮರ್ಜೆನ್ಸಿ ಸ್ಟಾಕ್ನಿಂದ ದಾಖಲೆ ಮಟ್ಟದಲ್ಲಿ 400 ಮಿಲಿಯನ್ ಬ್ಯಾರೆಲ್ ಆಯಿಲನ್ನು ರಿಲೀಸ್ ಮಾಡೋಕ್ಕೆ ಒಪ್ಕೊಂಡಿದ್ರಲ್ಲ. ಈಗ ಏಷ್ಯಾ ಹಾಗೂ ಯುರೋಪ್ ರಾಷ್ಟ್ರಗಳೊಂದಿಗೂ IEA ಮಾತುಕತೆ ನಡೆಸ್ತಾ ಇದ್ದು ತಮ್ಮ ಹತ್ತಿರ ಸ್ಟಾಕ್ ಇರೋ ಇನ್ನಷ್ಟು ಆಯಿಲನ್ನು ರಿಲೀಸ್ ಮಾಡೋ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಮಾರ್ಕೆಟ್ ಹೇಗಿದೆ ಅಂತ ಅನಲೈಸ್ ಮಾಡಿ ಅಗತ್ಯ ಬಿದ್ದರೆ ಸದಸ್ಯ ರಾಷ್ಟ್ರಗಳೊಂದಿಗೆ ಚರ್ಚಿಸಿ ಇನ್ನಷ್ಟು ಆಯಿಲ್ ರಿಲೀಸ್ ಮಾಡ್ತೀವಿ ಅಂತ IEA ಡೈರೆಕ್ಟರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಇರಾನ್ನಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ. ಆದರೆ ಅಮೆರಿಕ, ಇಸ್ರೇಲ್ ಬಯಸಿರೋ ರೀತಿಯಲ್ಲಿ ಅಲ್ಲ. ಇವ್ರ ಪರವಾಗಿ ಖಾಮೆನಿಗಳ ವಿರುದ್ಧ ಅಲ್ಲ, ಉಲ್ಟಾ ಸರಣಿ ದಾಳಿಗಳನ್ನು ವಿರೋಧಿಸಿ ಜನ ಬೀದಿಗೆ ಬಂದಿದ್ದಾರೆ. ಈಗ ಅಲ್ಲಿ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿರ ಫೋಟೋ ಹಿಡ್ಕೊಂಡು ಸಾವಿರಾರು ಜನ ಮೆರವಣಿಗೆ ಮಾಡಿದ್ದಾರೆ. ಅಫ್ಘಾನಿಸ್ತಾನ್, ಟರ್ಕಿ ಮತ್ತು ಇರಾಕ್ ರಾಷ್ಟ್ರಗಳ ಬಾರ್ಡರ್ ಬಳಿ ಇರೋ ಪ್ರಮುಖ ನಗರಗಳಲ್ಲಿ ಸರ್ಕಾರದ ಪರವಾಗಿ ನಿಂತು ಅಮೆರಿಕ, ಇಸ್ರೇಲ್ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್, ತಬ್ರೇಜ್, ಇಸ್ಫಹಾನ್, ಆಗ್ನೇಯ ಏಷ್ಯಾದ ಕರ್ಮಾನ್, ದಕ್ಷಿಣದ ಖೊರಾಸನ್ ಪ್ರಾಂತ್ಯ ಮತ್ತು ಅಜರ್ಬೈಜಾನ್ ಗಡಿಗೆ ಹೊಂದಿಕೊಂಡಿರೋ ಅರ್ದಾಬಿಲ್ ನಗರಗಳಲ್ಲಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಇರಾನ್ನ ಖಾಮೆನಿಗಳ ಸೇನೆ IRGC ಇಸ್ರೇಲ್ ಮತ್ತು ಅಮೆರಿಕಗೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ನಮ್ಮ ಪವರ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೊಡೆದ್ರೆ ನಾವು ಕೂಡ ಪವರ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೊಡಿತೀವಿ, ನಿಮ್ಮ ಮತ್ತು ನಿಮ್ಮ ಮಿತ್ರರದು ಅಂತ ಹೇಳಿದ್ದಾರೆ. ಇಷ್ಟು ದಿನ ನೀವು ನಮ್ಮ ಸ್ಕೂಲ್, ಹಾಸ್ಪಿಟಲ್ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಸುಮ್ಮನಿದ್ವಿ. ಮುಂದೆ ಹಾಗಾಗಲ್ಲ. ನೀವು ನಮ್ಮ ಪವರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡಿದರೆ ನಾವು ನೇರವಾಗಿ ಇಸ್ರೇಲ್ ಮತ್ತು ಅಮೆರಿಕದ ಬೇಸ್ಗಳಿಗೆ ಪವರ್ ಸಪ್ಲೈ ಮಾಡೋ ಸ್ಟೇಷನ್ಗಳನ್ನೇ ಉಡಾಯಿಸ್ತೀವಿ. ಹಾಗೆ ನೀವು ಯಾವುದರ ಮೇಲೆ ಬಾಂಬ್ ಹಾಕ್ತಿರೋ ನಾವು ಅದನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಈ ಕದನದಲ್ಲಿ ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಅಮೆರಿಕದ ಶೇರ್ ಇರೋ ಇಂಡಸ್ಟ್ರಿಗಳು ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮ್ಮ ಟಾರ್ಗೆಟ್ ಲಿಸ್ಟ್ನಲ್ಲಿದ್ದಾವೆ ಅಂತ ಹೇಳಿ IRGC ಹೇಳಿದೆ. ಇನ್ನು ಇರಾನ್ ಮೇಲಿನ ದಾಳಿಯನ್ನು ಇಸ್ರೇಲ್ ತೀವ್ರಗೊಳಿಸಿದೆ. ಈಗ ಇರಾನ್ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಥಳಗಳ ಮೇಲೆ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಅನೌನ್ಸ್ ಮಾಡಿದೆ. ಇದರ ಬೆನ್ನಲ್ಲೇ ಟೆಹರಾನ್ನ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿ
ಸರಣಿ ಸ್ಫೋಟ ಉಂಟಾಗಿದೆ. ಟೆಹರಾನ್ ಮಾತ್ರವಲ್ಲ, ಇರಾನ್ನ ಬೇರೆ ಬೇರೆ ಸಿಟಿಗಳ ಮೇಲೂ ಕೂಡ ದಾಳಿ ನಡೆದಿದೆ. ಟೆಹರಾನ್ನ ಪಶ್ಚಿಮಕ್ಕೆ ಇರೋ ಖೊರಮಾಬಾದ್ ಅನ್ನೋ ಸಿಟಿಯಲ್ಲಿ ಮುಗಿಲೆತ್ತರದ ಬಿಲ್ಡಿಂಗ್ಗಳು ಧ್ವಂಸ ಆಗಿ ಹೋಗಿದ್ದಾವೆ. ಕೆಲ ಸಿಟಿಗಳಲ್ಲಿ ಪವರ್ ಸಪ್ಲೈ ಕೂಡ ಗಾನ್. ಅಲ್ಲಿನ ಜನ ಟಾರ್ಚ್ ಲೈಟ್ ಹಿಡ್ಕೊಂಡು ಅವಶೇಷಗಳ ಅಡಿಯಲ್ಲಿ ತಮ್ಮವರ ದೇಹಗಳಿಗಾಗಿ ಹುಡುಕಾಟ ಮಾಡಿದ್ದಾರೆ. ಇನ್ನೊಂದು ಕಡೆ ಕರಾಜ್ ಅನ್ನೋ ಸಿಟಿಯಲ್ಲೂ ಕೂಡ ದಾಳಿಯಾಗಿದೆ. ಬೆಂಕಿ ಹಾಗೂ ವಿಪರೀತ ಹೊಗೆ. ಏನೋ ದಕ್ಷಿಣದ ಬಂದರು ನಗರವಾದ ಬಂದರ್ ಅಬ್ಬಾಸ್ನಲ್ಲೂ ಕೂಡ ಇಸ್ರೇಲ್ ದಾಳಿ. ಇರಾನ್ನ ಸರ್ಕಾರಿ ರೇಡಿಯೋ ಸ್ಟೇಷನ್ IRIB ಅದರ ಮೇಲೆ ಸ್ಫೋಟಕವನ್ನು ಸುರಿದಿದ್ದಾರೆ. ಇಲ್ಲಿ ರೇಡಿಯೋ ಸ್ಟೇಷನ್ನ 100 ಕಿಲೋವ್ಯಾಟ್ ಟ್ರಾನ್ಸ್ಮಿಟರ್ಗೆ ಡ್ಯಾಮೇಜ್ ಆಗಿದೆ. ಒಬ್ಬರ ಪ್ರಾಣ ಹೋಗಿದೆ. ಈ ಮೂಲಕ ಕಳೆದ 24 ಗಂಟೆಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಇರಾನ್ನ 15 ಪ್ರಾಂತ್ಯಗಳಲ್ಲಿ 206 ಏರ್ ಸ್ಟ್ರೈಕ್ ನಡೆಸಿದ್ದಾವೆ. ಜಸ್ಟ್ ಲಾಸ್ಟ್ 24 ಅವರ್ಸಲ್ಲಿ. ಇರಾನ್ ಹೆಲ್ತ್ ಮಿನಿಸ್ಟ್ರಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಫೆಬ್ರವರಿ 28ನೇ ತಾರೀಕು ಶುರುವಾದ ಈ ಯುದ್ಧದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ದಾಳಿಯಿಂದಾಗಿ ಈವರೆಗೆ 1407ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಏನೋ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿದೆ, ಪ್ರತಿದಾಳಿ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ಪೂರ್ವ ಭಾಗದ ಮೇಲೆ ಇರಾನ್ ಮತ್ತೆ ಡ್ರೋನ್ಗಳನ್ನು ಹಾರಿಸ್ತಾ ಇದೆ. ಮತ್ತು UAE ಮೇಲೂ ಕೂಡ ಇರಾನ್ ದಾಳಿ ಮುಂದುವರೆದಿದೆ. ಇರಾನ್ ಕಡೆಯಿಂದ ಬರೋ ಎಲ್ಲ ಮಿಸೈಲ್ ಹಾಗೂ ಡ್ರೋನ್ಗಳಿಗೆ ತಕ್ಕ ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ, ಅವನ್ನೆಲ್ಲ ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ UAE ಸರ್ಕಾರ ಹೇಳಿದೆ. ಇದರ ನಡುವೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕಗೊಂದು ಬಿಗ್ ಡಿಮಾಂಡ್ ಇಟ್ಟಿವೆ. ಇರಾನ್ ಮೇಲಿನ ಸೇನಾ ಕಾರ್ಯಾಚರಣೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಬದಲಿಗೆ ಏರ್ ಸ್ಟ್ರೈಕ್ಗಳನ್ನು ಹೀಗೆ ಕಂಟಿನ್ಯೂ ಮಾಡಿ ಅಂತ ಅಮೆರಿಕವನ್ನು ಎಲ್ಲ ಅರಬ್ ರಾಷ್ಟ್ರಗಳು, ಮುಖ್ಯವಾಗಿ ಸುನ್ನಿ ಅರಬ್ ರಾಷ್ಟ್ರಗಳು ಒತ್ತಾಯ ಮಾಡಿವೆ ಅಂಥೇಳಿ ವರದಿ ಆಗ್ತಾ ಇದೆ. ಬಹಿರಂಗವಾಗಿ ಯುದ್ಧ ಬೇಡ, ಶಾಂತಿ ಕಾಪಾಡಿ ಅಂತ ಹೇಳಿಕೆ ಕೊಡ್ತಿರೋ ಗಲ್ಫ್ ರಾಷ್ಟ್ರಗಳು ಒಳಗೊಳಗೆ ಇರಾನ್ನ ಸೇನಾ ಬಲ ಮತ್ತು ಪ್ರಾಬಲ್ಯವನ್ನು ಸಂಪೂರ್ಣವಾಗಿ ಫಿನಿಶ್ ಮಾಡಿಬಿಡಿ. ಈ ಏರಿಯಾದಲ್ಲಿ ಇವ್ರ ದಾದಾಗಿರಿ ಜಾಸ್ತಿ ಆಯಿತು, ನಮ್ಮೇಲೂ ಕೂಡ ಇವರು ಪ್ರೆಷರ್ ಹಾಕ್ತಾನೆ ಇರ್ತಾರೆ, ಕಂಪ್ಲೀಟ್ ಆಗಿ ಅವ್ರನ್ನ ಮುಗಿಸ್ಬಿಡೋದೇ ಒಳ್ಳೇದು ಈ ಸಲ ಅಂಥೇಳಿ ಅಮೆರಿಕಾಗೆ ಇವರೇ ಕೇಳ್ಕೊಳ್ತಿದ್ದಾರೆ ಅಂಥೇಳಿ ಮೆನ್ಷನ್ ಮಾಡಲಾಗಿದೆ. ಯುದ್ಧದ ಆರಂಭದಲ್ಲೂ ಕೂಡ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನೇ ಕಾಲ್ ಮಾಡಿಬಿಟ್ಟು ಟ್ರಂಪ್ಗೆ ಶುರು ಮಾಡಿಬಿಡಿ ಅಂಥೇಳಿ ಒತ್ತಾಯ ಮಾಡಿದ್ರು ಅಂಥೇಳಿ ವರದಿಯಾಗಿತ್ತು. ಈಗ ಮತ್ತೆ ಅಂಥದ್ದೇ ರಿಪೋರ್ಟ್ ಬರ್ತಾ ಇದೆ. ಏನೋ 48 ಗಂಟೆಗಳ ಒಳಗಡೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇಲ್ಲೇ ಹೋದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ತಿರುಗೇಟು ಕೊಟ್ಟಿದೆ. ಟ್ರಂಪ್ರ ಫೇಮಸ್ ಡೈಲಾಗ್ "ಯು ಆರ್ ಫೈರ್ಡ್" ಅನ್ನೇ ಬಳಸಿ ಟ್ರಂಪ್ ಅವರನ್ನು ಅಣಕಿಸಿದೆ. ನಿಮ್ಮ ಬೆದರಿಕೆಗಳಿಗೆಲ್ಲ ನಾವು ಹೆದರಲ್ಲ, ನಿಮ್ಮನ್ನೇ ನಾವು ಫೈರ್ ಮಾಡ್ತೀವಿ ಅಂತ ಹೇಳಿದೆ. ಅಲ್ಲದೆ ಕೊನೆಗೆ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಇರಾನ್ನ IRGC ಅವರು, ಅದರಲ್ಲೂ ಕ್ರಿಯೇಟಿವಿಟಿ, ಈ ಕದನದಲ್ಲೂ ಕೂಡ IRGC ಅವರಿಗೆ ಕ್ರಿಯೇಟಿವ್ ಆಟ ಆಡೋಕ್ಕೆ ಮನಸ್ಸಾಗ್ತಿದೆಯಲ್ಲ. ಯಾಕಂದರೆ ಇದು ಈ ಥರ ಬರೆಯೋ ಟ್ರಂಪ್ ಅವರ ಪೋಸ್ಟ್ಗಳಲ್ಲೆಲ್ಲ ಎಂಡಲ್ಲಿ ಹಿಂಗಿದ್ದೇ ಇರುತ್ತೆ, ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತಿರುತ್ತೆ. ಸೊ ಟ್ರಂಪ್ ಸ್ಟೈಲ್ನಲ್ಲೇ ಬರೆಯೋಣ ಅಂತ ಒಂದು ಇಲ್ಲಿ ಕ್ರಿಯೇಟಿವಿಟಿ ತೋರಿಸೋಣ ಅಂತ ಅನಿಸಿದೆಯಲ್ಲ ಅವರಿಗೆ, ಇಷ್ಟೊಂದು ವಾರ್ ನಡೀತಿರೋ ಟೈಮ್ನಲ್ಲಿ. ಇನ್ನು ಈ ಯುದ್ಧದ ನಡುವೆ ಇರಾನ್ ಒಂದು ಅಚ್ಚರಿಯ ಕೆಲಸ ಮಾಡಿದೆ. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕೆ ಬಳಸಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೇಲೆ ಸ್ಪೇನ್ ದೇಶದ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಅವರ ಫೋಟೋ ಅಂಟಿಸಿದೆ. ಆ ಸ್ಟಿಕ್ಕರ್ನಲ್ಲಿ ಈ ಯುದ್ಧ ಕೇವಲ ಅಕ್ರಮ ಮಾತ್ರವಲ್ಲ, ಅಮಾನವೀಯ ಕೂಡ. ಥ್ಯಾಂಕ್ ಯು ಪ್ರೈಮ್ ಮಿನಿಸ್ಟರ್ ಅಂತ ಇಂಗ್ಲಿಷ್ ಹಾಗೂ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ. ಇದನ್ನ ಮಿಸೈಲ್ಗೆ ಅಂಟಿಸಿ ಇಸ್ರೇಲ್ ಕಡೆಗೆ ಫೈರ್ ಮಾಡಿದ್ದಾರೆ. ಇಲ್ಲೂ ಕೂಡ ಕ್ರಿಯೇಟಿವಿಟಿ ತೋರಿಸಿದ್ದಾರೆ ಇವರು, ಇರಾನ್ ಅವರು. ಯಾಕೆ ಹಿಂಗೆ ಮಾಡಿದ್ದಾರೆ? ಈ ದಾಳಿಯನ್ನ ಸ್ಪೇನ್ ಪ್ರಧಾನಿ ಓಪನ್ ಆಗಿ ಖಂಡಿಸಿದ್ರು. ಈ ಯುದ್ಧ ನಿಲ್ಲಬೇಕು, ಇದು ಇಲ್ಲೀಗಲ್ ಮತ್ತು ಅಪಾಯಕಾರಿ ಅಂತ ಸ್ಪೇನ್ ಪ್ರಧಾನಿ ಹೇಳಿದ್ರು. ಹಾಗೆ ಅಮೆರಿಕಗೆ ನಮ್ಮ ಬೇಸ್ಗಳನ್ನು ಬಳಸೋಕೆ ಬಿಡಲ್ಲ ಅಂತ ಹೇಳಿದ್ರು. ಹೀಗಾಗಿ ಇರಾನ್ ಅವರು ಎಂಥ ಧೈರ್ಯಶಾಲಿ ಲೀಡರ್ ಇವರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಅವರಿಗೆ ಹೊಗಳಿ ಗೌರವ ಕೊಟ್ಬಿಟ್ಟಿದ್ದಾರೆ. ಇಸ್ರೇಲಿಗೆ ಹೊಡೆಯೋ ಮಿಸೈಲ್ ಅವರು ಫೋಟೋ ಅಂಟಿಸ್ಬಿಟ್ಟು ಉಡಾಯಿಸಿ. ಇನ್ನು ಇರಾನ್ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಗಾಯಗೊಂಡಿದ್ದಾರೆ. ಇರಾನ್ ಮಿಸೈಲ್ ಅವಶೇಷ ಬಿದ್ದು UAEನ ಅಲ್ ಶವಾಮೆಕ್ ಅನ್ನೋ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಈಗ ಚಿಕಿತ್ಸೆ ಕೊಡಲಾಗ್ತಿದೆ ಗಾಯಗೊಂಡವರಿಗೆ. ಇನ್ನು ಗಾಜಾ ಬಳಿಕ ವೆಸ್ಟ್ ಬ್ಯಾಂಕ್ನಲ್ಲೂ ಕೂಡ ಭಾರಿ ಹಿಂಸಾಚಾರ ಶುರುವಾಗಿದೆ. ನಿರಂತರ 2ನೇ ದಿನವೂ ಇಸ್ರೇಲ್ನ ಮೂಲಭೂತವಾದಿಗಳು ವೆಸ್ಟ್ ಬ್ಯಾಂಕ್ನ ಪ್ಯಾಲೆಸ್ತೇನಿಯರ ಮೇಲೆ ದಾಳಿ ಮಾಡಿದ್ದಾರೆ. ಭಾನುವಾರ ತಡರಾತ್ರಿ ಅಲ್ಲಿನ ನಾಬ್ಲಸ್ ನಗರದ ಪಕ್ಕದಲ್ಲಿರೋ ಡೀರ್ ಅಲ್ ಹತಾಬ್ ಅನ್ನೋ ಭಾಗದಲ್ಲಿ ಈ ಇಸ್ರೇಲಿ ಸೆಟ್ಲರ್ಸ್ ಮತ್ತು ಸ್ಥಳೀಯರ ನಡುವೆ ದೊಡ್ಡ ಗಲಾಟೆ ಆಯಿತು. ಈ ವೇಳೆ 45 ವರ್ಷದ ವ್ಯಕ್ತಿಯೊಬ್ಬರ ಕಾಲಿಗೆ ಗುಂಡು ಹಾರಿಸಲಾಯಿತು. ಇದಲ್ಲದೆ ಇನ್ನೂ 6 ಜನ ಪ್ಯಾಲೆಸ್ತೇನಿಯರನ್ನ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಇನ್ನೊಂದು ಕಡೆ ಜನಿನ್ ಅನ್ನೋ ನಗರದ ದಕ್ಷಿಣ ಭಾಗದಲ್ಲಿ ಮನೆಗಳು ಹಾಗೂ ಕಾರುಗಳಿಗೆ ಇಸ್ರೇಲ್ ಸೆಟ್ಲರ್ಸ್ ನುಗ್ಗಿ ಬೆಂಕಿ ಇಟ್ಟಿದ್ದಾರೆ. ಇದಕ್ಕೂ ಒಂದಿನ ಮುಂಚೆ ನಡೆದ ದಾಳಿಯಲ್ಲಿ 9 ಜನ ಪ್ಯಾಲೆಸ್ತೇನಿಗಳು ಗಾಯಗೊಂಡಿದ್ರು. ಇದಕ್ಕೆ ಖುದ್ದು ಇಸ್ರೇಲ್ ಸೇನೆ ಖಂಡನೆ ವ್ಯಕ್ತಪಡಿಸಿತ್ತು. ನಮ್ಮ ಹೆಸರನ್ನು ಹಾಳು ಮಾಡ್ತಿದ್ದಾರೆ, ದಂಗೆ ಮಾಡೋದೆಲ್ಲ ನಮ್ಮ ಸ್ಟೈಲ್ ಅಲ್ಲ, ಏನೇ ಮಾಡೋದಿದ್ರು ಕೂಡ ಅಧಿಕೃತವಾಗಿ ನಮ್ಮ ಸೇನೆ ಮಿಲಿಟರಿ ಆಪರೇಷನ್ಸ್ ನಡೆಸುತ್ತೆ, ಯಾರನ್ನು ಟಾರ್ಗೆಟ್ ಮಾಡಬೇಕು ಅವ್ರ ಮೇಲೆ, ಈ ಥರ ಜನರ ಹೊಡೆದಾಡೋದು ನಮಗೆ ಇಷ್ಟ ಇಲ್ಲ ಅಂತ ಇಸ್ರೇಲ್ ಸೇನೆ ಹೇಳಿತ್ತು. ಆದರೂ ಕೂಡ ಇಸ್ರೇಲ್ನ ಮೂಲಭೂತವಾದಿ ಯಹೂದಿಗಳು, ಅಲ್ಲಿನ ಬಲಪಂಥೀಯರು ಸುಮ್ಮನೆ ಇರ್ತಾ ಇಲ್ಲ, ಕೇಳ್ತಾನೆ ಇಲ್ಲ. ಅವರೇ ಕಾನೂನು ಕೈ ತಗೊಂಡು ಪ್ಯಾಲೆಸ್ತೇನಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ವೆಸ್ಟ್ ಬ್ಯಾಂಕ್ನಲ್ಲಿ. ಇನ್ನು ಇರಾನ್ ಜೊತೆ ನಡೀತಾ ಇರೋ ಯುದ್ಧದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಗ ಸ್ವಂತ ರಾಷ್ಟ್ರದಲ್ಲೇ ಭಾರಿ ವಿರೋಧ ವ್ಯಕ್ತವಾಗಿದೆ.
ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಸಿಐಎನ ಮಾಜಿ ಚೀಫ್ ಹಾಗೂ ಮಾಜಿ ರಕ್ಷಣಾ ಕಾರ್ಯದರ್ಶಿಯಾಗಿರೋ ಲಿಯನ್ ಪನೆಟಾ ಟ್ರಂಪ್ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಆಗ್ತಿರೋ ರಾದ್ದಾಂತಕ್ಕೆಲ್ಲ ಟ್ರಂಪೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ. ಟ್ರಂಪ್ ಈಗ ಆ ಕಡೆ ಮುಂದಕ್ಕೂ ಹೋಗ್ಲಿಕ್ಕಾಗದೆ ಹಿಂದಕ್ಕೂ ಬರ್ಲಿಕ್ಕಾಗದೆ ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದ್ದಾರೆ. ಒಂದು ವೇಳೆ ಇರಾನ್ ಜೊತೆ ಯುದ್ಧ ಶುರುವಾದರೆ ಇರಾನ್ ಅವರು ಖಂಡಿತ ಹಾರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡ್ತಾರೆ ಅನ್ನೋದು ಅಮೆರಿಕದ ಭದ್ರತಾ ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಅದೇ ಅಂತ ದೊಡ್ಡ ರಾಕೆಟ್ ಸೈನ್ಸು ಆಗಿರಲಿಲ್ಲ. ಆದರೆ ಟ್ರಂಪ್ ಆಡಳಿತ ಈ ವಾರ್ನಿಂಗನ್ನು ಕಡೆಗಣಿಸಿ ಯುದ್ಧ ಬೇಗ ಮುಗಿದೋಗುತ್ತೆ ಅಂತ ಭಾವಿಸಿ ದಾಳಿ ಮಾಡ್ತು ಅಂತ ಪನೆಟಾ ಹೇಳಿದ್ದಾರೆ. ಇರಾನ್ ಕೊಡೋ ತಿರುಗೇಟನ್ನು ಇವರು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಅದರ ಪರಿಣಾಮದಿಂದ ಇಡೀ ಜಗತ್ತಿನ ಆಯಿಲ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಿದೆ. ಇವರು ಇರಾನ್ನ ವೀಕ್ ಮಾಡ್ತೀವಿ ಅಂತ ಹೋದ್ರು. ಅದರಲ್ಲಿ ಮತ್ತೊಬ್ಬ ಖಾಮೆನೆ ಬಂದು ಕುತ್ಕೊಂಡಿದ್ದಾರೆ. ಇನ್ನೊಬ್ಬ ಕಠೋರ ವ್ಯಕ್ತಿ ಬಂದು ಅಧಿಕಾರಕ್ಕೆ ಬಂದು ಅಲ್ಲಿ ಸ್ಥಾಪಿತವಾಗಿದ್ದಾರೆ. ಇದರಿಂದ ಇರಾನ್ ಆಡಳಿತ ಇನ್ನು ಉಳ್ಕೊಂಡೇ ಇದೆಯಲ್ಲ ಅಂತ ಪನೆಟಾ ಹೇಳಿದ್ದಾರೆ. ಇವರು ಸ್ವಲ್ಪ ಟ್ರಂಪ್ರ ಎದುರಾಳಿ ಕ್ಯಾಂಪ್ ಅಂತ ಅನ್ಕೋಬಹುದು. ಬರಾಕ್ ಒಬಾಮಾ ಅವಧಿಯಲ್ಲಿ ಇವರು ಸಿಎ ಚೀಫ್ ಆಗಿದ್ರು. ಏನೋ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ತೀವ್ರವಾಗ್ತಿದ್ದ ಹಾಗೆ ಆತ ಬ್ರಿಟನ್ ರಾಜಧಾನಿ ಲಂಡನ್ ನಲ್ಲಿ ಒಂದು ಶಾಕಿಂಗ್ ಘಟನೆಯಾಗಿದೆ. ಅಲ್ಲಿನ ಗೋಲ್ಡಸ್ ಗ್ರೀನ್ ಅನ್ನೋ ಏರಿಯಾದಲ್ಲಿ ಯಹೂದಿಗಳಿಗೆ ಸೇರಿದ 4 ಆಂಬ್ಯುಲೆನ್ಸ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಈ ಆಂಬ್ಯುಲೆನ್ಸ್ಗಳು ಹಾಟ್ಝೋಲಾ ನಾರ್ತ್ ವೆಸ್ಟ್ ಅನ್ನೋ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಸಂಸ್ಥೆಗೆ ಸೇರಿದವು. ಸೋಮವಾರ ಬೆಳಗಿನ ಜಾವ ಈ ಘಟನೆಯಾಗಿದ್ದು, ಬೆಂಕಿಯ ತೀವ್ರತೆಗೆ ಆಂಬ್ಯುಲೆನ್ಸ್ ಒಳಗಿದ್ದ ಆಕ್ಸಿಜನ್ ಹಾಗೂ ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟವಾಗಿವೆ. ಅದರ ಫೋರ್ಸ್ಗೆ ಅಪಾರ್ಟ್ಮೆಂಟ್ನ ಕಿಟಕಿ ಗಾಜುಗಳು ಕೂಡ ಧ್ವಂಸ ಆಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನ ಸೇಫ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಈ ಘಟನೆ ನಡೆದ ಗೋಲ್ಡಸ್ ಗ್ರೀನ್ ಏರಿಯಾದಲ್ಲಿ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಇದೇ ಕಾರಣಕ್ಕೆ ಯಹೂದಿಗಳನ್ನ ಟಾರ್ಗೆಟ್ ಮಾಡಿ ಪಕ್ಕದಲ್ಲಿದ್ದ ಯಹೂದಿಗಳ ಪ್ರಾರ್ಥನಾ ಮಂದಿರದ ಬಳಿ ನಿಲ್ಲಿಸಿದ್ದ ಆಂಬ್ಯುಲೆನ್ಸ್ಗೆ ಬೆಂಕಿಯನ್ನು ಕೂಡ ಇಡಲಾಗಿದೆ. ಸಿಸಿಟಿವಿ ಫುಟೇಜ್ ಕೂಡ ರಿಲೀಸ್ ಆಗಿದ್ದಾವೆ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ 3 ಆಂಬ್ಯುಲೆನ್ಸ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಈ 3 ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ಗೆ ಕೆರೆಬಿಯನ್ ದ್ವೀಪ ರಾಷ್ಟ್ರ ಕ್ಯೂಬಾ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ವಿರುದ್ಧ ನಮ್ಮ ಸೇನೆ ಕೂಡ ತಯಾರಿ ನಡೆಸ್ತಾ ಇದೆ ಅಂತ ಕ್ಯೂಬಾದ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಕಾರ್ಲೋಸ್ ಫರ್ನಾಂಡಿಸ್ ಹೇಳಿದ್ದಾರೆ. ಅಮೆರಿಕ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು, ಹೀಗಾಗಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವಿಶ್ವದ ಬೇರೆ ಕಡೆ ಏನೇನು ನಡೀತಿದೆ ಅನ್ನೋದನ್ನ ನೋಡಿನೂ ನಾವು ಸುಮ್ಮನಿದ್ರೆ ಅದಕ್ಕಿಂತ ದೊಡ್ಡ ದಡತನ ಇನ್ನೊಂದಿಲ್ಲ. ಹೀಗಾಗಿ ನಾವು ಯುದ್ಧಕ್ಕೆ ತಯಾರಾಗ್ತಾ ಇದ್ದೀವಿ ಅಂತ ಈ ಫರ್ನಾಂಡಿಸ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕದೊಂದಿಗೆ ಆಲ್ರೆಡಿ ಮಾತುಕತೆ ನಡೀತಾ ಇದೆ. ರಿಜಿಮ್ ಚೇಂಜ್ ಬಗ್ಗೆ ಮಾತುಕತೆ ಇಲ್ಲ. ಯಾವುದೇ ಸಾರ್ವಭೌಮ ರಾಷ್ಟ್ರ ಇಂಥ ಬಗ್ಗೆ ಮಾತುಕತೆ ಎಲ್ಲ ನಡೆಸ್ತಾ ಕೂರಲ್ಲ. ಅಮೆರಿಕ ಯುದ್ಧಕ್ಕೆ ಬರ್ಬೋದು, ನಮ್ಮ ಮೇಲೆ ರೆಡಿ ಆಗ್ತಿದೀವಿ ಅನ್ನೋ ಥರದಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ನ್ಯೂಯಾರ್ಕ್ನಲ್ಲಿರೋ ಲಾಗಾರ್ಡಿಯಾ ಏರ್ಪೋರ್ಟ್ನಲ್ಲಿ ವಿಮಾನ ಅಪಘಾತ ಆಗಿದೆ. ಕೆನಡಾದಿಂದ ಬಂದಿದ್ದ ಏರ್ ಕೆನಡಾ ಎಕ್ಸ್ಪ್ರೆಸ್ ಫ್ಲೈಟ್ ಲ್ಯಾಂಡ್ ಆಗೋ ಟೈಮ್ನಲ್ಲಿ ಏರ್ಪೋರ್ಟ್ನಲ್ಲಿದ್ದ ಅಗ್ನಿಶಾಮಕ ದಳದ ಟ್ರಕ್ಗೆ ಗುದ್ದುಬಿಟ್ಟಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಫ್ಲೈಟ್ನ ಮುಂಭಾಗ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಟ್ರಕ್ನಲ್ಲಿದ್ದ ಕನಿಷ್ಠ 4 ಸಿಬ್ಬಂದಿಗೆ ಗಂಭೀರ ಗಾಯಗಳಾಗಿವೆ. ಈ ಘಟನೆಗೂ ಜಸ್ಟ್ ಮುಂಚೆ ಏರ್ಪೋರ್ಟ್ನ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಬ್ಬಂದಿ ಟ್ರಕ್ ಡ್ರೈವರ್ಗೆ ಗಾಬರಿಯಿಂದ ಸ್ಟಾಪ್ ಟ್ರಕ್ 1 ಸ್ಟಾಪ್ ಅಂತ ಕೂಗಿ ಎಚ್ಚರಿಕೆ ಕೊಟ್ಟಿರೋ ಆಡಿಯೋ ಕೂಡ ವೈರಲ್ ಆಗ್ತಿದೆ. ಆದರೆ ಆ ವಾಹನ ನಿಲ್ಲದೆ ನೇರವಾಗಿ ಹೋಗಿ ಫ್ಲೈಟ್ಗೆ ಡಿಕ್ಕಿ ಹೊಡೆದಿದೆ. ಸದ್ಯ ಈ ಅವಘಡದ ಬಳಿಕ ಲಗಾರ್ಡಿಯಾ ಏರ್ಪೋರ್ಟನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಅಲ್ಲಿಗೆ ಬರಬೇಕಾಗಿದ್ದ ಎಲ್ಲ ಫ್ಲೈಟ್ಗಳನ್ನು ಬೇರೆ ಏರ್ಪೋರ್ಟ್ಗಳಿಗೆ ಡೈವರ್ಟ್ ಮಾಡಲಾಗಿದೆ. ಆತ ಟ್ರಕ್ ಯಾಕೆ ತಗೊಂಡೋಗಿ ನುಗ್ಗಿಸ್ತಾ ವಿಮಾನದ ಕಡೆಗೆ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮುಖ್ಯವಾಗಿ ಮಿಡಲ್ ಈಸ್ಟ್ನ ಎಲ್ಲ ಅಪ್ಡೇಟ್ಸ್ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಕೂಡ ಟೈಮ್ಲಿ ಆಗಿ ಎಲ್ಲ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ಇವತ್ತಿನ ಮಾರ್ಕೆಟ್ ಕ್ರ್ಯಾಶ್ ಇದೆಯಲ್ಲ ಭಯಾನಕ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಶೇಷ ವಿಡಿಯೋ ಬರುತ್ತೆ ವೆರಿ ಸೂನ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗಿಯೂ ಕೂಡ ಸೇರಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.